ಇವತ್ತು ತುಮಕೂರಿನ ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಕೂಡ ತುಮಕೂರಿನ ಪರಿಸ್ಥಿತಿನ ಇವರು ಬದಲಾವಣೆ ಮಾಡಲಿಕ್ಕಾಗಲ್ಲ. ತುಮಕೂರಿಗೆ ಇರ್ತಕ್ಕಂಥ ಅದರದೇ ಆದಂಥ ಮಹತ್ವ, ಅದರದ್ದೇ ಆದಂಥ ಒಂದು ಶಕ್ತಿ ಇದ್ದೇ ಇದೆ. ಇದನ್ನು ಉಳಿಸ್ತಕ್ಕಂಥದ್ದು ನಮ್ಮಲ್ಲಿ ಈಗ ಕಲ್ಪತರು ನಾಡು ಮತ್ತು ಇಲ್ಲಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸದೃಢವಾಗಿದ್ದಂಥ ಈ ಒಂದು ಜಿಲ್ಲೆನಲ್ಲ. ಈಗ ನಾನು ಗೃಹ ಸಚಿವರಿಗೆ ಹೇಳೋದಿಷ್ಟೇ, ದಯಮಾಡಿ ನೀವು ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಬದಲಾವಣೆ ಆಗಲ್ಲ. ನೀವು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ಇಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಜಿಲ್ಲೆನ ಒಂದು ಅಭಿವೃದ್ಧಿಪಡಿಸಿ ಶೈಕ್ಷಣಿಕವಾಗಿ ನಮಗೇನು ಹೆಸರಿತ್ತೋ ಆ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ನೋಡಿ. ಈಗಾಗಲೇ ಇದು ಬಿಟ್ಟು ಈಗಾಗಲೇ ಹುಬ್ಳಿ ಧಾರವಾಡದ ಕಡೆ ಮೊಕ್ಕ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾಭ್ಯಾಸಕ್ಕೆ. ಖಂಡಿತ ನಮಗಿದ್ದಂಥ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮ ಜಿಲ್ಲೆ ಮೊದಲಿಂದನೂ ಕೂಡ ಹೆಸರುವಾಸಿ ಇತ್ತು. ಇದನ್ನು ಉಳಿಸುವಂಥದ್ದು ಮಾಡಿ ಅಂತ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ಇದು ಇವ್ರದ್ದು ಪ್ಲ್ಯಾನೇ ಇದೇ ಇರಬೇಕು ಅಂತ ಕಾಣಿಸ್ತದೆ. ಯಾರಿಗೋ ಮಾರ್ಕೊಳ್ಳೋ ಅಂಥದ್ದು ಇವ್ರು ಪ್ಯಾಕೇಜ್ಗಳ ಸಿಸ್ಟಮಿಗೆ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ. ಇವರೆಲ್ಲ ಪ್ಯಾಕೇಜ್ ಸರ್ಕಾರ ಆಗಿರೋದ್ರಿಂದ ಇದನ್ನು ಕೂಡ ಜಿಲ್ಲೆಗಳ್ನು ಯಾರಿಗೋ ಪ್ರೈವೇಟ್ನವ್ರಿಗೆ ಪ್ಯಾಕೇಜ್ ಮಾಡಿ ಎಲ್ಲರೂ ಕೂಡ ನಮ್ಮನ್ನು ಸ್ಲೇವ್ಸ್ ಆಗಿ ಮಾಡೋವಂಥದ್ದಕ್ಕೆ ಇವರೇನು ಮುಂದೆ ಸಂಶಯ ಇಲ್ಲ. ಖಂಡಿತ ಆ ರೀತಿಯಲ್ಲಿ ಯಾವುದೂ ಕೂಡ ಆಗಬಾರ್ದು. ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋವಂಥದ್ದು ನಮ್ಮ ಧರ್ಮ. ನಾವು ತುಮಕೂರು ಬೆಂಗಳೂರು ಪರ್ಯಾಯ ಸಿಟಿಯಾಗಿ ಬೆಳೆಯಲಿ. ಹೌದು, ಸತ್ಯ. ನಮ್ಮ ಜಿಲ್ಲೆ ಪರ್ಯಾಯವಾಗಿ ಎಲ್ಲ ಜಿಲ್ಲೆಗಿನ ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಿ. ಅದು ಬಿಟ್ಬಿಟ್ಟು ಹೆಸರು ಬದಲಾವಣೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಅದಕ್ಕೆ ಖಂಡಿತ ನಾವು ಯಾರು ಕೂಡ ಆಸ್ಪದ ಕೊಡಲ್ಲ. ನವೆಂಬರ್ ಡಿಸೆಂಬರ್ ಏನಾದರೂ ರಾಜಕೀಯ ಇದು ಆಗ್ಬೋದು. ಈ ಸರ್ಕಾರದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ನೋಡಿದ್ರೆ, ಅವರು ಇವತ್ತು ಕ್ರಿಕೆಟ್ ಸ್ಟೇಡಿಯಮ್ದು ಹೆಸರು ಸುಮ್ಮನೆ ಯುವಕರು ಇವತ್ತು 2,80,000 ಮೇಲೆ ಯಾರು ಕೂಡ ರಿಜಿಸ್ಟರ್ ಆಗಲಿ ಅವ್ರಿಗೆ ಯುವ ನಿಧಿಗೆ. ಹಾಗಾಗಿ ಯುವಕರನ್ನ ನಮ್ಮ ಕಡೆ ಮಕ್ಕ ಮಾಡ್ಕೋಬೇಕು ಅಂತ ಇದು ಯಾರೋ ಗೆದ್ದಿರೋದಕ್ಕೆ. ಇದೇನು ಸರ್ಕಾರದಿಂದ 5 ಪೈಸೆ ಇವರೇನು ದುಡ್ಡು ಕೊಟ್ಟು RCBಗೆ ಇವರು ಪ್ರೋತ್ಸಾಹ ಕೊಟ್ಟವರಲ್ಲ. ಆ ಯುವಕರನ್ನ ಸೆಳಿಲಿಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಇವರು ಉಪಮುಖ್ಯಮಂತ್ರಿಗಳೆಲ್ಲ ಅದಕ್ಕೆ ಮುತ್ತು ಕೊಟ್ಕೊಂಡು ಇಲ್ಲಿ ಬೇಕಂತ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ 11 ಜನನ ನೀಗಿದ್ರು. ಇವರು ನಮ್ಮ ಯುವಕರನ್ನ, ಬೆಳಿಬೇಕಾದಂಥ ಯುವಕರನ್ನ ಇವತ್ತು ಅವ್ರ ಜೀವವನ್ನು ಕಳೆದಿದ್ದಾರೆ. ಅದೆಲ್ಲದಕ್ಕೂ ಇವರು ತಲೆದಂಡ ಕೊಡಬೇಕಾಗತ್ತೆ. ಖಂಡಿತ ಇವರು ಯುವಕರಿಗೆ ಏನೂ ಕೂಡ ಹೊಸದಾಗಿ ಒಂದು ಕಾರ್ಯಕ್ರಮಗಳನ್ನ, ಅವ್ರಿಗೆ ಬೇಕಾದಂಥ ಏನು ಕೆಲಸಗಳನ್ನ ಯಾವುದನ್ನು ಕೂಡ ಇವರು ಉತ್ಪಾದನೆ ಮಾಡ್ದಲೇ, ಇಂಡಸ್ಟ್ರಿಗೆ ಒತ್ತು ಕೊಡದೇ ಖಂಡಿತ ಇವತ್ತು ಈ ರೀತಿ ವಾಮ ಮಾರ್ಗಗಳು ನಡೀಕೊಂಡು ನವೆಂಬರ್ ಡಿಸೆಂಬರ್ ಮೈತ್ರಿ ಪಕ್ಷಕ್ಕೆ ಒಳ್ಳೆ ಕಾಲಾವಕಾಶ ಬರುತ್ತೆ ಅಂತ ಅದು ನಾವು ಅದನ್ನು ಕಾಯ್ತಲ್ಲ. 3 ವರ್ಷಕ್ಕೆ 28ಕ್ಕೆ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಇವ್ರು ಬೀಳುತ್ತೆ, ಇವ್ರು ಬಿದ್ದು ಸರ್ಕಾರ ಮಾಡಬೇಕು ಅಂತ ನಾವೆಲ್ಲ. ನಾವು ಪಕ್ಷವನ್ನು ಸಂಘಟನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಇವ್ರು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನು ಕೂಡ ಬೆಳಕಿಗೆ ತಂದು ಖಂಡಿತ ನಾವು 2 ಜನತಾದಳ ಮತ್ತು BJP ಸೇರಿ ಒಂದು ಒಳ್ಳೆ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ. ಅದು ಅವ್ರ ಪಕ್ಷದಲ್ಲಿ ಏನಿದೆ ಅವ್ರು ಮಾಡಲಿ. ಅವ್ರಿಗೆ ಬಿಟ್ಟಂಥದ್ದು. ಖಂಡಿತ ಇವ್ರನ್ನ ಹೋಗ್ತಾ ಇರೋಂಥ ದಾರಿ ಸರಿ ಇಲ್ಲ. ಇವರು ಸರಿಯಾದ ರೀತಿಯಲ್ಲಿ ರಾಜ್ಯವನ್ನು ಕೊಂಡೊಯ್ತಾ ಇಲ್ಲ. ಇವರು ಸಮರ್ಥರಲ್ಲ. ಇವು ಮುಖ್ಯಮಂತ್ರಿಗಳ ಬಗ್ಗೆನೂ ಕೂಡ ಹೇಳಬೇಕಾಗ್ತದೆ. ಅವರು ಮೊದಲಿನ ಸಿದ್ದರಾಮಯ್ಯನವ್ರ ಥರ ನಡ್ಕೋತಾ ಇಲ್ಲ. ಮೊದಲಂಗೆ ಅವರು ದಕ್ಷ ಆಡಳಿತಗಾರರು ಎಲ್ಲ ಕೂಡ ಇತ್ತು, ನಿಷ್ಪಕ್ಷಪಾತವಾಗಿ ಮಾಡ್ತಾಯಿದ್ರು ಅಂತ. ಈಗ ಖಂಡಿತ ಅದು ಯಾವುದನ್ನು ಕೂಡ ಅವ್ರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಯಾವುದೋ ಒಂದು ಕಪಿ ಮುಷ್ಟಿಲಿ ಅವರೆಲ್ಲ ಸಿಗಾಕೊಂಡಿದ್ದಾರೆ ಅಂತ ನಮಗೆಲ್ಲ ಭಾಸ ಆಗ್ತಾ ಇದೆ. ಅದರಿಂದ ಹೊರಗೆ ಬಂದು ರಾಜ್ಯವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿ ಮುಖ್ಯಮಂತ್ರಿಗಳು ಅಂತ ನಾನು ಓಕೆ. ಎಲ್ಲ ಇಲಾಖೆಗೂ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇದ್ದೀವಿ. ಎಲ್ಲ ಇಲಾಖೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ಖಂಡಿತ ಆಗ್ತದೆ.